ಬೆಂಗಳೂರು TAPMC ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ವಿ. ನಾವು 5 ವರ್ಷದಿಂದಲೂ ಬಂಗಾರಪೇಟೆಯಲ್ಲಿ ಇದ್ದೆ ಮತ್ತು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೇನೆ. ಇದು ಸಹಕಾರಿ ವರ್ಷದಲ್ಲಿ 5 ವರ್ಷ ಅವಧಿಯಲ್ಲಿ 2 ವರ್ಷ ಕಡ್ಡಾಯವಾಗಿ ಸಭೆಗೆ ಹಾಜರಾಗಬೇಕಂತೂ ಒಂದು ಸರ್ಕಾರದ ಆದೇಶ ಇದೆ ಸಹಕಾರಿ ಕ್ಷೇತ್ರದಲ್ಲಿ. ಮತ್ತು 5 ವರ್ಷದಲ್ಲಿ 2 ವರ್ಷ ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಅದರಲ್ಲಿ ಎ ವರ್ಗದ ಸಂಘವಂದರೆ VSS ಸಂಘಗಳು ಸಂಘಗಳು ಕನಿಷ್ಠ ಆದರೂ 50,000 ರೂಪಾಯಿ ಒಂದು ಡಿಪಾಸಿಟ್ ಇಡಬೇಕು, ಠೇವಣಿಯಾಗಿ ಇಡಬೇಕು. ಮತ್ತು ಇಲ್ಲದೇ ಏನಾದರೂ ವ್ಯವಹಾರ ಮಾಡಬೇಕು ಅಂತ ಅದರಲ್ಲಿ ಒಂದು ಕಾನೂನು ಎಲ್ಲ ಈ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ನೋಟಿಸನ್ನು ಎಲ್ರಿಗೂ ವಿತರಿಸಿದ್ದೀವಿ. ಅದರಲ್ಲಿ ಯಾವುದೂ ಲೋಪ ಆಗಿಲ್ಲ. ಎರಡನೇದಾಗಿ ಬಿ ವರ್ಗದ ಸದಸ್ಯರು ಅಂದರೆ ಬಿ ಶೇರ್ ಹೋಲ್ಡರ್ಸು ಕನಿಷ್ಠ ಆದರೂ 2,000 ರೂಪಾಯಿ ವ್ಯವಹಾರವನ್ನು ಮಾಡಬೇಕು, ಇಲ್ಲ ಕನಿಷ್ಠ ಠೇವಣಿಯಾಗಿ ಅಂತ ಇಡಬೇಕು ಅಂತೇಳಿ ನಾವು ಆಲ್ರೆಡಿ ನೋಟಿಸಲ್ಲಿ ಎಲ್ಲ ನೋಟಿಸುಗಳಲ್ಲಿ ಅಥವಾ ಸಹಕಾರಿ ಕ್ಷೇತ್ರ ಅಂತೂ ಗ್ರಾಮ ಪಂಚಾಯತ್ ಇದು ಸಹಕಾರಿ ಇದು ಮಿಲ್ಕ್ ಡೈರಿಯಿಂದ ಹಿಡಿದು VSSನಿಂದ ಹಿಡಿದು PLD ಬ್ಯಾಂಕ್ಗಳು ಎಲ್ರಿಗೂ ಒಂದೇ ಕಾನೂನಲ್ಲಿ ಇದು ಆದೇಶ ಆಗಿರೋದು. ಅದ್ರ ಪ್ರಕಾರ ಸರ್ವ ಸದಸ್ಯರು ಕಡ್ಡಾಯವಾಗಿ ಬರಬೇಕಾಗಿರೋದು ಅವರ ಧರ್ಮ. ಶೇರ್ ಕಟ್ಟಿಬಿಟ್ಟು ಮನೆಯಲ್ಲಿ ಇದ್ದರೆ ಅದಕ್ಕೆ ಓಟು ಪವರ್ ಬರೋಲ್ಲ. ಇದು ಸಹಕಾರಿ ಕ್ಷೇತ್ರ ಏನಾಗಿದೆ, ಸತ್ತಿದೆ ಬದುಕಿದೆ ಅಂತ ಕನಿಷ್ಠ ಆದರೂ ಒಂದು ಸಭೆಗೆ ಬರಬೇಕು. ಅವರು ಬಂದಿದ್ದಲ್ಲದೂ ಮತ್ತು ಅಲ್ಲೇನಾದರೂ ವ್ಯವಹಾರ ಮಾಡಬೇಕು. ಸರ್ವಕ್ಷೇತ್ರ ಇದು ಏನಾದರೂ ಸೊಸೈಟಿ ಉಳಿಬೇಕಾದ್ರೆ ಅವರಲ್ಲಿ ಏನು ವ್ಯವಹಾರ ಮಾಡಬೇಕು, ಇಲ್ಲ ಕನಿಷ್ಠ ಆದರೂ ಠೇವಣಿ ಇಡಬೇಕು. ಆ ಠೇವಣಿ ಇಲ್ಲದೇ ಇದ್ದರೆ ಅವರು ಸದಸ್ಯತ್ವ ಹಂಗೆ ಮುಂದುವರಿತದೆ. ಆದರೆ ಆ ಒಂದು ವರ್ಷದಲ್ಲಿ ಮತಕ್ಷೇತ್ರಕ್ಕೆ ಒಂದು ವೋಟ್ ಪವರ್ ಇರೋಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಶೇರ್ ಸದಸ್ಯರು ಇದು ಒಂದೇ TAPMC ಒಂದೇ ಅಲ್ಲ, PLD ಬ್ಯಾಂಕ್ ಆಗ್ಬೋದು, VSS ಕ್ಷೇತ್ರ VSS ಸಹಕಾರಿ ಸಂಘ ಆಗ್ಬೋದು, ಮತ್ತು ನಮ್ಮ ಸ್ವಂತ ಹಳ್ಳಿಯಲ್ಲಿ ಒಂದು ಮಿಲ್ಕ್ ಡೈರಿ ಕೂಡ ಅದೇ ಕಾನೂನೇ ಇರೋದು. 180 ದಿವಸ ಹಾಲಾಗಬೇಕು, 2 GBMನಲ್ಲಿ ಅಟೆಂಡ್ ಆಗಬೇಕು, ಅದು ಕಡ್ಡಾಯ ಆಗಿದೆ. 2 GBM ಬಂದಿಲ್ಲ ಅಂದರೆ ಅವರು ಅನರ್ಹ ಆಗ್ತಾರ ಪಟ್ಟಿಯಲ್ಲಿ ಸೇರಿಸಿರ್ತಾರೆ. ಇವಾಗ ಇಲ್ಲಿ ಕನಿಷ್ಠ ಆದರೂ ನಿನ್ನೆ ಒಂದು ಪ್ರೆಸ್ ಮೀಟು ಮಾಡಿದ್ದಾರೆ, ಒಂದು ಸಭೆ ಮಾಡಿದ್ದಾರೆ. ಎಲ್ಲ ಬುದ್ಧಿವಂತರೇ, ಅದರಲ್ಲಿ ಯಾರೂ ದಡ್ರಿಲ್ಲ. ಇಲ್ಲಿ ಶೇರ್ ಕಟ್ಟಿರೋವಂಥ ಮುಂದೆ 5 ವರ್ಷದಲ್ಲೇ ನಿಲ್ತಿರ್ತಕ್ಕಂಥ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರೆ, ಬೇರೆಯವರು ಯಾರೂ ಇಲ್ಲ. ಏನೋ ಸಾಮಾನ್ಯ ಜನ ಮುದುಕರು ಮತ್ತು ಹೆಂಗಸರು ಅವ್ರಿಗೇನು ಎಜುಕೇಷನ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂಥವ್ರು ಇದ್ದರೆ ಅವ್ರು ಬೇಕಾದ್ರೆ ನಾವು ಹೇಳ್ಬೋದಾಗಿತ್ತು. ಎಲ್ಲ ಈ 5 ವರ್ಷದಲ್ಲಿ ಎಲೆಕ್ಷನ್ ನಿಲ್ತು ಕಂಟೆಸ್ಟ್ ಮಾಡಿ ಮತ್ತು ಎಲ್ಲ ಸಹಕಾರಿ ಕ್ಷೇತ್ರ ಡಿಸ್ಟಿಕಲ್ಲಿ ತಾಲೂಕು ಲೀಡರ್ಗಳಿದ್ದಾರೆ, ಅದರಲ್ಲಿ ಡಿಸ್ಟಿಕ್ ಲೀಡರ್ಗಳಿದ್ದಾರೆ. ಅವ್ರಿಗೆ ಇದು ಎಲೆಕ್ಷನ್ ಅಂದರೆ ಏನು ಅಂತ ಈ ಸದಸ್ಯತ್ವ ಅಂದರೆ ನೋಟಿಸ್ ಬರಲ್ಲ ಅಂತ ಒಂದು ಕಾನೂನು ಹೇಳ್ತಾರೆ. ನೋಟಿಸ್ ಬರೆದಿದ್ದರೆ 1ನೇ ವರ್ಷದಲ್ಲಿ ಕನಿಷ್ಠ 350 ಜನ ಸೈನ್ ಮಾಡಿದ್ದಾರೆ ಬಂದು GBMಗೆ. ನೋಟಿಸ್ ಬರೆದಿರೋಂಗೆ GBM ಹಿಂಗೆ ಸಿಗ್ನೇಚರ್ ಮಾಡಿದರು. 2ನೇ ವರ್ಷದಲ್ಲಿ 280 ಜನ 6 ಜನ ಮಾಡಿದ್ದಾರೆ. 3ನೇ ವರ್ಷದಲ್ಲಿ ಬಂದು 150 ಜನ ಮಾಡಿದ್ದಾರೆ. 5ನೇ ವರ್ಷದಲ್ಲಿ 170 ಜನ ಸಿಗ್ನೇಚರ್ ಮಾಡವ್ರೆ. ಅದು ಕರ್ತವ್ಯ ಅವತ್ತು. ಬರದೇ ಇದ್ದರೆ ಮನೇಲಿ ಎತ್ಕೊಂಬಂದು ಯಾರೂ ಮಾಡೋಕ್ಕೆ ಸಭೆಯಲ್ಲಿ ಕರ್ಕೊಂಬಂದು ಕೂಡ್ಸೋಕ್ಕಾಗಲ್ಲ. ನೋಟಿಸ್ ಕಳಿಸ್ಬೇಕು. ನೋಟಿಸ್ ಕಡ್ಡಾಯವಾಗಿದೆ, ಕಂಡೀಷನ್ಸ್ ಹಾಕಿದ್ವಿ ನೋಟಿಸಲ್ಲಿ. ಅದ್ರ ಪ್ರಕಾರ ಎಲ್ಲ ಮನವರಿಕೆ ಮಾಡಿ ಅವರು ಸಭೆಗೆ ಬರಬೇಕಾದ ಜವಾಬ್ದಾರಿ ಆ ಶೇರ್ ಹೋಲ್ಡರ್ಸದ್ದು. ಬೇರೆಯವರು ಯಾರೂ ಇದು ಹೇಳ್ಕೊಡೋದಿಲ್ಲ. ಸಭೆ ನೋಟಿಸ್ ಕಳಿಸಿದ ತಕ್ಷಣ ಅದನ್ನು ಸರಿಯಾಗಿ ಓದಬೇಕು. ಓದಿದರೆ ಅದು ಕಾನೂನಾತ್ಮಕವಾಗಿ ಎಲ್ಲ ವಿಷಯ ಗೊತ್ತಾಗ್ತದೆ. ಇದು ನೆಗ್ಲಿಜೇಷನ್ ಮಾಡಿಬಿಟ್ಬಿಟ್ಟು ಇವತ್ತು ಅನರ್ಹ ಪಟ್ಟಿಯಲ್ಲಿ ಒಂದು ನೋಟಿಸ್ ಕಳಿಸಿದ್ದಕ್ಕೆ ಫೈನಲ್ ಆಗಿ ಇವಾಗ ಎಚ್ಚರಿಕೆ ಬಂದರೆ ಅದು ಪ್ರಯೋಜನ ಆಗೋದಿಲ್ಲ. ನಮಗೊಂದು ಕಾನೂನು, ಇದು ಮಿಲ್ಕ್ ಡೈರಿಗೊಂದು ಕಾನೂನು, VSS ಒಂದು ಕಾನೂನು, PLDಗೊಂದು ಕಾನೂನು, ಯಾವುದೂ ಇಲ್ಲ. ನಮ್ಮದು PLD ಬ್ಯಾಂಕಲ್ಲಿ ಇತ್ತು, ಬರೀ ಶೇರ್ ಇತ್ತು. ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ನಮ್ಮದೇ 2 ಹೋದ ವರ್ಷ ಎಲೆಕ್ಷನ್ಗೆ ಓಟ್ ಅರ್ಹತಾ ಪಟ್ಟಿಯಲ್ಲಿ ಸೇರಿಸ್ಬಿಟ್ರು. ನಾವೇನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ನಮ್ಮ ಮನೆಯಲ್ಲೇ 3 ಜನದ್ದು ಇಲ್ಲ ಈ ಸಲ. ಆದರೆ ನಾವು ನೆಗ್ಲಿಜೇಷನ್ನೇ ಇರ್ಬೋದು ಅನಿಸ್ತದೆ. ನಾನು ಹೇಳಿದ್ದೆ, ನಮ್ಮದೆಲ್ಲ ಬಂಗಾರಪೇಟೆಯಲ್ಲಿ ನಾವೆಲ್ಲ ಡಿಪಾಸಿಟ್ ಮಾಡಿದರೆ ಅದು ಟ್ರಾನ್ಸಾಕ್ಷನ್ ಆಗಿದೆ, ಅದರಿಂದ ನಮ್ಮದು ಉಳ್ಕೊಂಡಿದೆ. ಇದು ಕಾನೂನಾತ್ಮಕವಾಗಿ ಮಾಡಿರೋದು ಸರಿ ಅಂತ ನಮ್ಮ ಭಾವನೆ. ಅವರು ಉದ್ದೇಶಪೂರ್ವವಾಗಿ ಏನೇನು ಮಾತನಾಡಿದ್ರು ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ನಮ್ಮ ಈ ಸಹಕಾರಿ ತಿದ್ದುಪಡಿ ಬಂದಿರೋದ್ರ ಪ್ರಕಾರ ಇದು ಮಾಡಿರೋದು ಸರಿ ಅಂತ ಅನಿಸ್ತದೆ ನಮಗೆ. ಚಂಬಾರಸ್ವಾಮಿ TAPMC ಡೈರೆಕ್ಟ್ರು ಹಾಲಿ.
ನಾವು ಗ್ರಾಮ ಪಂಚಾಯತಿ 2 ಟೈಮ್ಸ್ ಮೆಂಬರ್. ಈ ಸಹಕಾರ ಕ್ಷೇತ್ರದಲ್ಲಿ ನಮಗೆ ಅನುಭವ ಇಲ್ಲ. ಇಲ್ಲಿ ಬಂದ ಮೇಲೆ 5 ವರ್ಷದಲ್ಲಿ ಇದಕ್ಕೆ ಮುಂಚೆ ನಾವು ರಾಜಕಾರಣದಲ್ಲಿ ಬೆಳೆದು ಬಂದವರು. ಈ ಸಹಕಾರ ಕ್ಷೇತ್ರ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ನಮ್ಮ ಹಿರಿಯರ ಹತ್ರ ತಿಳ್ಕೊಂಡಿದ್ದೀವಿ ಇದ್ರ ಬಗ್ಗೆ. 5 ವರ್ಷದಲ್ಲಿ 2 GBM ಮಾಡಿಲ್ಲ ಅಂದರೆ, ಸೈನ್ ಹಾಕಿಲ್ಲ ಅಂದರೆ ಹೋಗ್ತದೆ ಅನ್ನೋದು ನಮ್ಮ ಹಿರಿಯರ ಕಡೆಯಿಂದ ನಾವು ತಿಳ್ಕೊಂಡಿದ್ದೀವಿ, ನೋಟಿಸಲ್ಲಿ ನೋಡಿದ್ದೀವಿ. ಬಟ್ ಇಷ್ಟೊಂದು ಸ್ಟ್ರಿಕ್ಟಾಗಿ ಈ ಥರ ಇದೆ ಅನ್ನೋದು ನಮಗೆ ಈ ನೋಟಿಸ್ ನೋಡಿದ ಮೇಲೆ ಗೊತ್ತಾಯಿತು. ಇದು ಪರಿಪಾಲನೆ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ 5 ವರ್ಷದಲ್ಲಿ ಒಂದು ನಯ ಪೈಸೆ ಬಂದಿಲ್ಲ ಸರ್ಕಾರದಿಂದ. ಇದನ್ನು ಸಂಬಳ ಕೊಡೋದು, ಬಿಲ್ಡಿಂಗ್ ಕಟ್ಟೋದು, ಬಾಡಿಗೆ ಕಟ್ಟೋದು, ಕರೆಂಟ್ ಬಿಲ್ ಕಟ್ಟೋದು ಎಲ್ಲ ವ್ಯವಸ್ಥೆನೂ ಈ ಡೈರೆಕ್ಟರ್ಗಳು ಪ್ರೆಸಿಡೆಂಟೇ ಮಾಡಿ ಹೆಚ್ಚಿನ ಇದರಲ್ಲಿ ಮಾಡಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದಿಂದ ಯಾವುದೇ ಹಣ ಬರೆದಿದ್ರೂ ಸಹಿಸ್ಕೊಂಡು ಕಷ್ಟಪಟ್ಟು ಎಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಮೋಹನ್ ಕೃಷ್ಣ ಯಾಕೋ ಏನೋ ಗೊತ್ತಿಲ್ಲ, ಇದನ್ನು ರಾಜಕಾರಣಕ್ಕೆ ಎತ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಇದು TAPMC ಒಂದು ಸಹಕಾರ ಕ್ಷೇತ್ರ ರೈತರು. ಇದು ರಾಜಕಾರಣ ಬೆಳೆಸೋದು ಬೇಡ, ಮಾಡಲೂಬಾರ್ದು ಅಂತ ನಾವು ಪದೇ ಹೇಳಿದ್ವಿ. ಅವರು ಇದನ್ನು ರಾಜಕೀಯ ಬೆಳೆಸಬೇಕು ಅಂತ ಮೋಹನ್ ಕೃಷ್ಣ ಭಾಳ ಆಸಕ್ತಿಯಿಂದ ರಾಜಕೀಯ ಮಾಡಿ ಜನಗಳಿಗೆ ದುಡ್ಡು ಕೊಟ್ಟು ಎಲ್ಲ ಊರಿಗೂ ಬಸ್ ಕಳಿಸಿ ಇವು ಷೇರ್ದಾರರು ಅಲ್ದಿರೋ ಬೇರೆಯವ್ರನ್ನೆಲ್ಲನೂ ಕರ್ಕೊಂಬಂದು ಇವರು ಮೆರವಣಿಗೆ ಮಾಡಿ ಇವ್ರು ಏನೋ ದೊಡ್ಡ ಇದು ಮಾಡ್ದಂಗೆ ಒಂದು MLA ಇದು ಮಾಡೋಂಗೆ ಮಾಡಿ ಈ ಸಹಕಾರ ಕ್ಷೇತ್ರನ ರಾಜಕಾರಣ ಮಾಡಿದೆ. ಈ ಸಹಕಾರ ಕ್ಷೇತ್ರ ಯಾವುದೇ PLD ಬ್ಯಾಂಕ್ ಇರ್ಬೋದು, VSS ಇರ್ಬೋದು, ಈ ರೀತಿಯಲ್ಲಿ ಜನಗಳು ರೈತರು ಓಲೊಬ್ಬಿಸಿ ಕರ್ಕೊಂಬಂದು ಜನಗಳು ಯಾವಾಗೂ ಈ ಥರ ಮಾಡಿದ್ದು ಎಲ್ಲಿ ಯಾರೂ ಇಲ್ಲ, ಹಿಸ್ಟ್ರಿಯಲ್ಲಿ ಇಲ್ಲ. ಇವರು ಈ ರಾಜಕೀಯ ಮಾಡೋದಕ್ಕೋಸ್ಕರ ಎಲ್ಲರೂ ಕರ್ಕೊಂಬಂದು ಬೇರೆದು ಯಾವುದು ಸಿಗಲ್ಲ ಅಂತ ಈ ಒಂದನ್ನು ಮುಂದಿಟ್ಕೊಂಡು ಇಷ್ಟೊಂದು ದೊಡ್ಡ ರಾಪಾಂತ ಮಾಡಿ ಇದನ್ನು ರಾಜಕೀಯ ಬೆಳೆಸಿ ಆತನ ಈಗಲೇ MLA ಆದಂಗೆ ಆತನ ಇದು ಮಾಡ್ತಾ ಇದ್ದಾನೆ. ಪಾಪ ಇರಲಿ, ಆತನಿಗೆ ದೇವರು ಒಳ್ಳೇದು ಮಾಡಲಿ ಅಂತ. ಇದು ರಾಜಕಾರಣ ಮಾಡಿದಿರೋ ಯಾವುದರಲ್ಲಿ ರಾಜಕಾರಣ ಮಾಡಬೇಕು ಅದರಲ್ಲೇ ಮಾಡಬೇಕು. ಸಾವನ ಮನೇಲಿ ಹೋಗೋದು ರಾಜಕಾರಣ ಮಾಡೋದು, ಬಡವರು ಏನಾದರೂ ತೊಂದರೆ ಇದ್ದರೆ ಅವ್ರ ಮನೇಲಿ ಹೋಗಿ ರಾಜಕಾರಣ ಮಾಡೋದು, ಇದು ಬಿಟ್ಟು ಜನಗಳಿಗೆ ಸ್ಪಂದನೆ ಕೊಟ್ಟು ನೀನು ಒಳ್ಳೆ ಕೆಲಸ ಮಾಡಿ ನೀನು ರಾಜಕಾರಣಕ್ಕೆ ಪಾಪ ಅಂತ ನನ್ನ ಒಂದು ಮಾತು. ಈಗ ಈ ಮೋಹನ್ ಕೃಷ್ಣ ಅವರು ನಿನ್ನೆ ರೈತರದು ಅನ್ಯಾಯ ಆಗಿದೆ, ರೈತರದೆಲ್ಲ ವೋಟಿಂಗ್ ಪವರ್ ತೆಗೆದವ್ರೆ ಅಂಥೇಳಿ ನೆನ್ನೆ ಏನೋ ಪಾಪ ಅಲ್ಲಿಗೆ ಓಡಿಸ್ಕೊಂಡು ಮೆರವಣಿಗೆ ಮಾಡಿಸಿ ಚೌಲ್ಟ್ರಿನಲ್ಲಿ ಇದು ರೈತರದ ಮೀಟಿಂಗ್. ಈ ರೈತರ ಮೀಟಿಂಗಲ್ಲಿ ನಮ್ಮ ಷೇರುದಾರರು 15ರಿಂದ 20 ಜನ 25 ಜನ ಅಂತ ಅಲ್ಲಿ ಹೋಗಿರೋರೇ ಬಂದು ಹೇಳಿದ್ರು. ಪಕ್ಕದಲ್ಲಿ ಆ ಕಡೆ ಈ ಕಡೆ ಬರ್ತಾ ಇರೋವರೆಲ್ಲನೂ ಬಾಪ ನೀನು ನಿಂದು ಸೇರು ನಮ್ಮ ಇದರಲ್ಲಿ ಸೇರಿದೆ ಅಂದರೆ ಇಲ್ಲಣ್ಣ ಇಲ್ಲ, ಅವ್ರು ಕರೆದ್ರು. ಏನಕ್ಕೆ ಕರೆದ್ರು ಅಂದರೆ 500 ರೂಪಾಯಿ ಕೊಡ್ತೀವಿ ಬರೋಕ್ಕೆ ಹೇಳಿದರು ಅಂತೇಳಿ ಅವರು ಹೇಳಿದರು. ಈಗ ಏನು ಅಂದರೆ ನಮ್ಮ ಷೇರುದಾರರಿಗೆ ನಾವು ಏನೇನು ಡೈರೆಕ್ಷನ್ ಕೊಡಬೇಕು ಕೊಟ್ಟಿದ್ದೀವಿ. ಅವರು ತಂದು ಅಬ್ಜೆಕ್ಷನ್ ಲೆಟರ್ಗಳೆಲ್ಲ ಕೊಟ್ಟವ್ರೆ, ನಾವು DR ಹತ್ರ ಕಳಿಸಿದ್ದೀವಿ, ಅವ್ರು GR ಕಳಿಸವ್ರೆ. ಅವ್ರದ್ದು ವೋಟಿಂಗ್ ಪವರು ಬರಬೇಕು ಅಂತೇಳಿ ನಾವು ಅದು ಇದು ಮಾಡ್ತಾಯಿದ್ದೀವಿ. ಯಾಕೆಂದರೆ ಹೊಸ್ದಾಗಿರೋ ಸೊಸೈಟಿ ಇದು ಠೇವಣಿನೂ ಇಡಬೇಕು. ಜನರಲ್ ಬಾಡಿ ಮೀಟಿಂಗ್ಗೆ 5 ವರ್ಷ ಕಂಟಿನ್ಯೂಷನ್ ಆಗಿ ವರ್ಷವೂ ಕನಿಷ್ಠ ಪಕ್ಷ 3 ವರ್ಷ 2 ವರ್ಷ ಆದರೂ ಬಂದಿರಬೇಕು. ಅವರು ಅದರಲ್ಲೇ ಬರದೇ ಇರೋರು 300 ಚಿಲ್ಲರೆ ಇದೆ, 310 ಪೂರ್ತಿ ಒಂದು ಮೀಟಿಂಗ್ ಬಂದಿರೋರು ಅವರೇ, ಪೂರ್ತಿ ಬರದೇ ಇರೋರು ಅವರೇ. ಈಗ ಠೇವಣಿ ಕಟ್ಟಬೇಕು ಅಂತ ನೋಟಿಸು ಜಾರಿ ಮಾಡಿದಾಗ ಕೂಡ ಅವ್ರಿಗೇನೋ ಕೇರ್ಲೆಸ್ಸು, ಆಡೇ ಒಂದು ಲೆಪ್ಪ ಮೇಮೆಂಟ್ ಕಟ್ಟಲ್ಲ, ಆ ದುಡ್ಡು ಬಡಿಸ್ತೀನಿ ಅಂತ ಅವ್ರು ತಿಳ್ಕೊಂಡು ಅಕಸ್ಮಾತ್ ಇರ್ಬೋದು. ಹಂಗೂ ಕೆಲವರು ಅವರೇ. ಇದನ್ನು ನಾವು ಸರಿಪಡಿಸೋದು ಅದು ನಮ್ಮ ಕರ್ತವ್ಯ. ನಾವು ಸರಿಪಡಿಸೋಕ್ಕೆ ನಾನೇ ಅಲ್ಲಿ ಕೂತು ಅವತ್ತು ಪ್ರೆಸ್ ಮೀಟಿಂಗು ನೀವೇ ಇದ್ದರೆ ನಾವು ಹೇಳಿದ್ವಿ ಏನೇನು ಡಾಕ್ಯುಮೆಂಟು ಅವ್ರು ಕೇಳಿದ್ದು ಕೊಡಪ್ಪ, ಎಲ್ರಿಗೂ ಒಳ್ಳೆಯದಾಗಲಿ. ಷೇರು ಬಂದರೆ 600 ಜನ, 600 ಜನದಲ್ಲಿ ಯಾರು ಎಲೆಕ್ಷನ್ ನಿಲ್ಲಬಹುದು ಇರ್ಬೋದು, ಅವ್ರವ್ರು ಇದು ಷೇರುದಾರರು ಅಂದಮೇಲೆ ಷೇರುದಾರರೇ ಕೊಡ್ರೆ ಅಂತ ಹೇಳಿದ್ವಿ. ಅವರು ಒಪ್ಕೊಂಡವ್ರೆ. ಇದೆಲ್ಲ ಮುಗಿದ ಮೇಲೆ ಯಾರೋ ಗೋವಿಂದಗೌಡ ಹೇಳಿದ್ನು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯಾರು ಯಾರಿಗೆ ಹೇಳಿದ್ರು ಇದು ತೊಗೊಂಡಿಲ್ಲ. ನಮ್ಮದು ಷೇರು ತೆಗೆದವ್ರೆ, ವೋಟಿಂಗ್ ಪವರ್ ತೆಗೆದವ್ರೆ,
ಅಂತೇಳಿ ನಮ್ಗೆ ಹೇಳಿದರು ಅಂತೇಳಿ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ರೂಪಮ್ಮನ್ನು ರೂಪಕ್ಕ ಅಂತಾನೆ, ಸಂಪೆಂಗಣ್ಣ ಅಂತಾನೆ, ಅದೇನೋ ನಮಸ್ಕಾರನೂ ಅಂತಾನೆ. ಆಮೇಲೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ಸಂಪೆಂಗಿಯವರು ರೂಪಮ್ಮ ಅವ್ರಿಗನ್ನ ಮೊದಲೇ ಮೇಲೆ ಅವ್ರ ಶಾಸ್ತ್ರದಲ್ಲಿ ಅವ್ರ ತಾಯಿ ಶಾಸ್ತ್ರ, ಅವ್ರ ಮಿಸ್ಸಸ್ದು ಖಾತಾದಾರರು, ಮಗಳು ZP ಮೆಂಬರು, ಅವರು ಖಾತಾದಾರರು, ಮಗ ಖಾತಾದಾರನು, ತಾಯಿನೂ ಖಾತಾದಾರರು, ಇಲ್ಲಿರೋ ಜಮೀನು. ಅವರು ಒಂದು ಸೊಸೈಟಿನಲ್ಲಿ ಕೋಆಪ್ರೇಟಿವ್ನಲ್ಲಿ ಒಂದು ಮನೆಯಲ್ಲಿ 20 ಜನಕ್ಕಿರಲಿ ಏನೋ ಖಾತಾದಾರರಿದ್ದರೆ ಷೇರುದಾರರಾಗ್ಬೋದು. ಆಗಬಾರ್ದು ಅನ್ನೋದೇನಿಲ್ಲ. ಒಬ್ಬೊಬ್ಬರನ್ನ ತೋರಿಸೋದು ಏನಂದರೆ ಅದು ಬಾಯಿಗೆ ಬಂದಂಗೆ ಮಾತಾಡೋದು ಅಲ್ಲ. ಇದು ಆದಮೇಲೆ ಅವರ ಮನೆಯಲ್ಲಿ ಇಷ್ಟಿದೆ, ಇವ್ರ ಮನೆಯಲ್ಲಿ ಇಷ್ಟಿದೆ, ಇನ್ನೊಬ್ಬರ ಮನೆ, ನಿನ್ನ ಮನೆಯಲ್ಲಿ 50 ಜನ ಇದ್ರೂ ಖಾತಾದಾರ ನೀನು ಇಟ್ಕೊಪ್ಪ, ಮಾಡ್ಕೋ. ಇದನ್ನು ಉದ್ದೇಶಪೂರ್ತಿಯಾಗಿ ಯಾರೂ ತೆಗೆದಿಲ್ಲ. VSS ಅನ್ನು ಡೈವಿಡ್ಲಲ್ಲಿ 180 ದಿವಸ ಹಾಲು, ಅವ್ರು ಹಾಲಾಗದೇ ಇದ್ದರೆ ಅವ್ರಿಗೆ ಎಲಿಜಿಬಿಲಿಟಿ ಬರಲ್ಲ, ಅವ್ರಿಗೆ ಓಟು ಎಲೆಕ್ಷನ್ ನಿಲ್ಲಕ್ಕೆ ಬರಲ್ಲ. ಇದು ಹೊಸದಾಗಿರೋದಲ್ಲ. ಆಮೇಲೆ PLD ಬ್ಯಾಂಕಲ್ಲಿ 3 ರಿಂದ 3.5 ಸಾವಿರ ಷೇರುದಾರ ತೆಗೆದರು. ಇದು ವೋಟಿಂಗ್ ಪವರೇ ತೆಗೆದಾಕಿದ್ರು. ಓಟು ಇಲ್ಲ ಅವ್ರಿಗೆ. ಅವತ್ತೇನು ಮಾಡಿದೆ ಮೋಹನ್ ಕೃಷ್ಣ ಅವರೇ, ನೀವು ಏನು ಮಾತಾಡಿದೆ, ಏನೇನಾಗಿತ್ತು, ನಿನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ರೈತರಿಗೆ ತೊಂದರೆ ಆಗಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ಮಾಡೋದು ನೀನು? ದುಡ್ಡು 500 ಕೊಡೋದು, ಜನಗಳಿಗೆ ಸೇರಿಸೋದು, ಅಲ್ಲಿಗೆ ಜೋಡಿಸೋದು. ಇದಕ್ಕೆ ಮೊದಲು ನಾವು 35 ವರ್ಷದಿಂದನೂ ನಾನು ಮೊದಲಿಂದ ಕಾಂಗ್ರೆಸ್ಸೇ, ಸಿ ವೆಂಕಟೇಶಪ್ಪನವ್ರ ಕಾಲದಿಂದ, ಅದಕ್ಕೆ ಮೊದಲಿಂದನೂ ಈ 3-4 MLAಗಳ ಹತ್ರನೂ ನಾವು ಬೆಳೆದು ಬಂದಿರೋರು. ನಾವೇನು ಅನ್ನೋದು ಅವ್ರಿಗೂ ಗೊತ್ತು. ಒಂದು 15 ವರ್ಷದಿಂದ BJPಗೆ ಹೋಗಿದ್ದೀವಿ, ಸಂಪೆಗೆ ಅವ್ರ ಕಡೆ ಇದ್ದೀವಿ. ಅವರು MLA ಆಗಿ KJP ಕ್ಷೇತ್ರದಲ್ಲಿ ಎಲ್ಲಿಂದ ಯಾವ ಮೂಲೆಯಿಂದ ಯಾವ ಮೂಲೆಯವರೆಗೂ ಎಲ್ಲಿ ತೊಂದರೆ ಇದೆ ಅಲ್ಲಿ ಏನು ಸರಿಪಡಿಸ್ಬೇಕು, ಏನು ಅಭಿವೃದ್ಧಿ ಮಾಡಬೇಕು ಅವರು ಮಾಡ್ಕೊಂಬಂದವ್ರೆ. ಇಲ್ಲಿ ಬೇದಮಂಗಲದಲ್ಲಿ ಡಬಲ್ ರೋಡು, ಎತ್ತಿನ ಗಾಡಿ ಈ ಕಡೆ ಸೈಕಲ್ ಬಂದರೆ PT ಕೇಸ್ಗಳಾಗಿರೋದು ಇದೆ. ಅಂಥದ್ದು ಹೊಡೆದು ಡಬಲ್ ರೋಡ್ ಮಾಡೋರೆ. ಅವ್ರದ್ದು ಒಂದು ಇತಿಹಾಸ ಇದೆ. ಈಗಿರೋ ಶಾಸಕರದ್ದು ಹೋಗನಹಳ್ಳಿ, ಕಳಕುಪ್ಪ, ಸಿನಪನಹಳ್ಳಿ, ಇದು 4-5 ಊರುಗಳಿಗೂ ಮಳೆ ಬಂದು ನಮ್ಮ ಕೆರೆನಲ್ಲಿ ನೀರು ಬಂದರೆ ಆ ಕಡೆ ಹೋಗಂಗಿಲ್ಲ, ಹುಟ್ಟಳ್ಳಿಯಿಂದ ರೋಡ್ ಬರಬೇಕು. ಆ ಹಳ್ಳಿಗಳವ್ರು ಆಯಮ್ಮನ ಬೇಯ್ದಾಗ ಆಯಮ್ಮನ ಮಾತು ಕೊಟ್ಟು ಆ ಬ್ರಿಡ್ಜ್ ಮಾಡವ್ರೆ. ಆರಾಮ್ಸೆ ಹೊಸದಾಗಿ ತಂದವ್ರೆ, ಅವ್ರೇನೋ ಅಲ್ಲಿ ಕೆಲಸ ಮಾಡ್ತವ್ರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದರಲ್ಲಿ ಮಿಂಗಲ್ ಅಂದರೆ ಏನು ಮಿಂಗಲ್ಲು? BJP ಅಂದಮೇಲೆ BJP. ಆ BJPನಲ್ಲಿ ಅಶ್ವಿನಿಗೆ ಸಿಟ್ಟು ಕೊಟ್ಟರು. ಅದ್ಯಾವುದೋ ಶಾಂತಿಪುರ ಚೌಲ್ಟ್ರಿ ಯಾರು ಓಟು ಹಾಕಬೇಕು ಅಂತ ಮೀಟಿಂಗ್ ನಡೆಸವ್ರೆ. ಕೃಷ್ಣಗಿರಿ ರೆಸಾರ್ಟ್ಗಳಲ್ಲಿ ಮೀಟಿಂಗು, ಕುಪ್ಪಮಲ್ಲಿ ಮೀಟಿಂಗು, BJPನೇ ಹಾಳು ಮಾಡಿಬಿಟ್ರು. ಆಮೇಲೆ ಯಾರೋ ಮುನ್ಸಾಮಣ್ಣ ನೀನು ಸರ್ ಮಾಡು. ಏನು ಮುನ್ಸಾಮಣ್ಣ ಸರ್ ಮಾಡೋದು? ಮುನ್ಸಾಮಣ್ಣ ಸರ್ ಮಾಡಿದ್ದು ಆಯಿತು. ಇಲ್ಲಿ BJP ಕಾರ್ಯಕರ್ತರು ನೋವು ಪಟ್ಟಿರೋದು ಆಗಿದೆ. ಮುನ್ಸಾಮಣ್ಣ ಸರ್ ಮಾಡೋದು ಬೇಡ, BJP ಅವರು ನೋವು ಕಷ್ಟ ಪಡೋದು ಬೇಡ. ಮುನ್ಸಾಮಣ್ಣ ಆಲ್ರೆಡಿ ಏನು ಮಾಡಬೇಕಾ ಮಾಡಿಬಿಟ್ಟವನೆ, ಅದು ನಿನ್ನಲ್ಲೇ ಇದೆ. ಇನ್ನೂ ಬೇರೆ ಹೇಳಬೇಕು ಅಂದರೆ ಮೋಹನ್ ಕೃಷ್ಣ ಅವ್ರಿಗೆ ಅವ್ರ ಕೆಲಸ ಅವ್ರು ಏನು ಮಾಡಬೇಕೋ ಮಾಡ್ಕೊಂಡು ಹೋಗಿ, ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಇದಕ್ಕೆ ಮೊದಲೇ ಕಂಬಾರನಹಳ್ಳಿ ರಾಜಪ್ಪ ಮೇಲ್ಮತ್ತವರು ಓಂಶಕ್ತಿ ಮಾಲಗಳಿಗೆ ಬಸ್ಸುಗಳು ಕಳಿಸ್ದ. ಪ್ರತಿಯೊಂದು ಗಣೇಶನ ಹಬ್ಬಕ್ಕೂ ಗಣೇಶನ ಕೊಡ್ತಾನೆ ಅವನೇ, ಎಲ್ರಿಗೂ ಗೊತ್ತಿರೋದೆ. ಈಗ ಇಲ್ಲಿ ಜಾತ್ರೆ ಸೇರಿದರೆ ಸುಮಾರು 3-4 ಸಾವಿರ ಜನ ಊಟ ಮಾಡ್ತಾವ್ರೆ.
ಅಲ್ಲ ಸರ್, ಅದನ್ನು ಇದು ಮಾಡ್ತಾನೆ. ಏನು ರಾಜಪ್ಪ ಅಂದರೆ ಅದನ್ನ ಪಾಪ ಯಾವುದೋ ಪಾರ್ಟಿನಲ್ಲಿ MLA ನಿಲ್ತು ಸೋತು ಓಟ್ ಎಷ್ಟು ತಗೊಂಡ ನಾನು ಹೇಳಿಲ್ಲ, ಅವ್ರಿಗೆ ಗೊತ್ತು. ನೀನು ಮಾಡ್ಕೋ, ನೀನು ಮಾಡಿಕೊಂಡ್ರೆ ಇನ್ನೊಬ್ಬರ ಮೇಲೆ ಯಾಕೆ ಇದು ಮಾಡೋಕ್ಕೆ ಹೋಗ್ತೀಯ? ಸಂಪಂಗಿ ಅವ್ರದ್ದು ಅದಿದೆ ಇದಿದೆ, ರೂಪಮ್ಮಂದು ಅದಿದೆ ಇದಿದೆ, ಅವ್ರ ಕೆಲಸ ಅವ್ರಿಗಿದೆಯಪ್ಪ, ಅವ್ರು ಮಾಡ್ಕೊಂಡು ಹೋಗ್ತಾರೆ. 4 ಊರುಗಳು ಓಡಾಡಿ 4 ಜನಕ್ಕೆ ಇದು ಮಾಡಿಬಿಟ್ಟಾಗ ನಾನೇ ವೀರನು ಅಂದರೆ ನಿನಗಿಂತ ವೀರನವ್ರೆ. ನಾವು ಮಾತಾಡೋದು ತುಂಬ ತಪ್ಪು. ಇದಕ್ಕೆ ಮೊದಲು ನಿಂದು ಏನೇನಿದೆ ನೀನು ತಿಳ್ಕೊ. ಇನ್ನು ನಾವು ಬೀದಿನಲ್ಲಿ ಬಂದು ಮಾತಾಡೋದು ಬೇಡ. ಇದಕ್ಕೆ ಅಲಗಿಗಳೋಡಿಸಿ ನೀನು ಚೋಳ್ರಿನಲ್ಲಿ ಮೀಟಿಂಗ್ ಮಾಡಿ ನ್ಯಾಯ ಕೊಡಿಸ್ತೀನಿ ಅನ್ನೋದು ಬೇಡ. ನಿನಗಿಂತ ಮುಂಚೆನೇ ನಾವು ಅಲಗಿಗಳು ಓಡಿಸಿದ್ದೀವಿ, ಅದು ಓಡಿಸೋದು ಬಿಟ್ಬಿಟ್ಟಿದ್ದೀವಿ. ಆಮೇಲೆ 500 ಜನ 300 ಜನ 200 ಜನ ಅಲ್ಲಿ ಸೇರಿಸೋಕ್ಕೆ ನೀನು ಬಸ್ಸುಗಳು ಕಳಿಸಿ ದುಡ್ಡು ಕೊಟ್ಟು ತರಿಸಿದ್ದೀಯ. ನಾವು ನಿಂತ್ಕೊಂಡೇ 500 ಜನ 1000 ಜನ ಸೇರಿಸ್ತೀವಿ. ಇದು ಅಲ್ಲಿಗೆ ಹೊಡಿಸಿರೋದು ಬಿಟ್ಟಿರೋದು ಮಾಡಿರೋದು ಅದೇ 3-4 MLAಗಳ ಟರ್ಮು, 35 ವರ್ಷ ರಾಜಕೀಯ, ಸೊಸೈಟಿ, ಗ್ರಾಮ ಪಂಚಾಯತಿ ಪ್ರತಿಯೊಂದು ಇದೆ. ಬೇರೆಯವರೆಲ್ಲ ಹೇಳ್ತಾರೆ ನಿನಗೆ ಅದಕ್ಕೆ ನಿಲ್ಲಿ, ಅದಾಗು, ಇನ್ನೊಂದು ನಿಲ್ಲಿ, ಇನ್ನೊಂದು ಆಗು. ಅವ್ರು ಹೇಳ್ದಂಗೆ ನಾನು ಹೇಳೋಕ್ಕೆ ಬರೋಲ್ಲ. ನೀನು ಆಗು, ಏನು ಬೇಕೋ ಆಗು. ಆದರೆ ನಂದು ಆ ಪಾರ್ಟಿ, ನಂದು ಇನ್ನೊಂದು BJP ಅವ್ರಿಗೆ ಅನ್ಯಾಯ, ಯಾರಿಗೂ ಅನ್ಯಾಯ ಇಲ್ಲ. ಅವರು ಈಗ ಎಲ್ಲ ಇದೆ ನೋಡವ್ರೆ. ಇನ್ನು ಮಾತಾಡೋದ್ರಲ್ಲಿ ಸ್ವಲ್ಪ ಇದ್ರಾಗ ಮಾತಾಡೋದು ಕಲ್ಪೋ. ನಿನ್ನ ಕೆಲಸ ನಿನ್ನ ಸರ್ವಿಸ್ ಏನಿದ್ರೆ ಮಾಡ್ಕೋ. ಬೀದಿಗೆ ಬಂದು ರೂಪಕ್ಕ, ಆಯಮ್ಮ, ಇನ್ನೊಂದು ಸಂಪಂಗಿ ಅದೇನೋ ಹೇಳ ಹೌದ್ರಿ, ಅವರು ಷೇರುದಾರರು, ಖಾತಾದಾರರು. ನಿಂದು ಯಾವುದು ಷೇರು, ಎಲ್ಲಿ ಯಾವ ಇದರಲ್ಲಿದೆ, ಯಾವ ಮಿಲ್ಕ್ ಡೈರಿನಲ್ಲಿದೆ ನಿಂದು ಹಾಲಾಗೋ ಇದು ಇನ್ನೊಂದು, ಅದೇನು ನಮಗೆ ಗೊತ್ತಿಲ್ಲ ಅದು. ಸೊ ಈ ಕೋಆಪ್ರೇಟಿವ್ನಲ್ಲಿ ತಿಳ್ಕೊಬೇಕು ಅಂದರೆ ತಿಳ್ಕೊಂಡು ವಿಚಾರ ಏನಾಗಿದೆ, ಹೋಗಿರೋರು ಅಕಸ್ಮಾತ್ ನಮ್ಮ ಸೇರಿದಾಗ ನಮ್ಮ ಹತ್ರ ಬಂದು ಕೇಳೋರೆ, ನಾವು ಅದಕ್ಕೇನು ಬಂದಿಸ್ಬೇಕು ಬಂದಿಸಿದ್ದೀವಿ. ಅದನ್ನು ನಿರ್ದೇಶಕರಾಗಿದ್ದೀನಿ. ಪ್ಲಸ್ಸು ನಾನು ಸುಮಾರು 20 ವರ್ಷದಿಂದ AMF ಡೈರಿಯಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಸಹಕಾರ ಕ್ಷೇತ್ರ ಅಂದರೆ ಎಲ್ಲದಕ್ಕೂ ಒಂದೇ. ಅದು PLD ಬ್ಯಾಂಕ್ ಆಗಿರ್ಬೋದು, VSSN ಆಗಿರ್ಬೋದು, ಯಾವುದೇ ಇದರಲ್ಲಿ ಸಹಕಾರ ಕ್ಷೇತ್ರಕ್ಕೆಲ್ಲ ಒಂದೇ ಆ್ಯಕ್ಟು, ಒಂದೇ ಕಾನೂನು. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ನಮ್ಮ ಡೈರಿಯಲ್ಲಿ ಕೂಡ 180 ದಿವಸ ಹಾಲಾಗಿರಬೇಕು. ಪ್ಲಸ್ಸು ಕನಿಷ್ಠ ಅಂದರೆ 500 ಲೀಟ್ರು ಪೂರೈಸಿರಬೇಕು. GBM ಕನಿಷ್ಠ ಅಂದರೆ 2 GBM, 5 GBM ಇರುತ್ತೆ. 5 GBMಲ್ಲಿ 2 GBMಗೆ ಅಟೆಂಡ್ ಆಗಿರಬೇಕು. ಇಂಥ ಕಾನೂನು ಇರುತ್ತೆ. ಅವರು ಯಾರು ಬರಲ್ವೋ ನಾವು ನೋಟಿಸ್ ಕಳಿಸೋ ಜವಾಬ್ದಾರಿ ನಮ್ಮದು. ನೋಟಿಸಲ್ಲೇ ನಾವು ವಿಶೇಷ ಸೂಚನೆ ಅಂತ ಹಾಕಿರ್ತೀವಿ, ಅದನ್ನು ಓದ್ಕೊಡ್ಬೇಕು. ಅವರು ನಾವು ಮನೆಗೆ ಹೋಗಿ ಓದ್ಸೋಕ್ಕಾಗಲ್ಲ. ಅವ್ರು ಓದ್ಕೊಂಡಾದರೂ ತಿಳುವಳಿಕೆ ತಗೊಂಡಾದರೂ ಬರಲಿ ಅಂತ ಹಾಕ್ಸ್ತೀವಿ. ಅದು ಆ್ಯಕ್ಟ್ ಪ್ರಕಾರ, ಸಹಕಾರ ಕ್ಷೇತ್ರದ ಈ ಪ್ರಕಾರ ಅದು ಹಾಕಲೇಬೇಕು, ಹಾಕ್ತೀವಿ. ಬಟ್ ಅವ್ರು ಬರೋದು ಬಿಡುವುದು ಅವರಿಷ್ಟ. ಇವಾಗ ಇದು ಇಷ್ಟು ಕ್ಲಿಯರಾಗಿ ಇಲ್ಲಿ ಇದೆಯಲ್ಲ, ಅದು ಓದ್ತೇನೆ ಏನೇನೋ ಮಾಡಿಕೊಂಡು ನಾವು ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದಿಲ್ಲ ಅಂದರೆ ಉಳಿದವ್ರಿಗೆ ಬಂದಿರೋರಿಗೆ ಇವಾಗ 117 ಜನ ಇದ್ದಾರಲ್ಲ, ಅವ್ರಿಗೆ ಹೆಂಗೆ ಹೋಯ್ತು ನೋಟಿಸು? ಅದು ಬಿಟ್ಟು ಇವರು 5 ವರ್ಷವೂ ಸುಮ್ಮನೆ ಇದ್ಬಿಟ್ಟು ಈಗ ಬಂದು ನಮಗೆ ಇದೆಲ್ಲ ಬಂದಿಲ್ಲ, ನಮಗೆ ಅನರ್ಹ ಮಾಡಿದ್ದಾರೆ ಅಂದರೆ ಅದು ನಾವು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಅವರು ರೂಲ್ಸ್ ಪ್ರಕಾರ ಏನಿದೆಯೋ ಅದ್ರ ಪ್ರಕಾರನೇ ಆಗೋದು. ಇವಾಗ ಆಲ್ರೆಡಿ ಕೆಲವರು ಅಬ್ಜೆಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ. ಅವರು ಅದನ್ನು ತಗೊಂಡೋಗ್ತಾರೆ AR ಆಫೀಸ್ಗೆ. ಆದ್ರೇನಾದರೂ ಅವರ ಬಂದಿದ್ದು ಏನಾದರೂ ಸೈನ್ ಹಾಕಿದರೆ ಅವ್ರಿಗೆ ಅರ್ಹ ಆದರೆ ಅವರೇ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಏನಿದೆ ರಾಜಕೀಯ? ಸುಮ್ಮನೆ ಅವರು ಬಂದು ಇಲ್ಲ
ಅವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಮಾಡಿದ್ದಾರೆ, ಅವರು ಏನು ಮಾಡ್ತಾರೆ ಅಂದರೆ ಅದೆಲ್ಲ ತಪ್ಪು. ಫಸ್ಟು ಅವರು ಮಾತಾಡೋದು ಅವ್ರಿಗೆ ಗೊತ್ತಿಲ್ಲ. BSS-ಅನ್ನು ಇದು APMC-ನ, ಇದು TAPMC-ನ, ಇದು RMC-ನ ಅಂತ ಅವ್ರಿಗೆ ಗೊತ್ತಿಲ್ಲ. AMC ಅಂತ ಮತ್ತೆ ಮಾತಾಡ್ತಾರೆ. ಫಸ್ಟು TAPMC ಯಾವುದು, RMC ಯಾವುದು, ಸಹಕಾರ ಸಂಘ ಅಂದರೆ ಏನು ಎಲ್ಲ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಸುಮ್ಮನೆ ಜನರನ್ನು ಏನೇನೋ ಹೇಳಿ ದಿಕ್ಕು ತಪ್ಪಿಸಿ ಅವರನ್ನು ತಂದು ಪಾಪ ರಾದ್ಧಾಂತ ಮಾಡಿಕೊಂಡು ಇದೆಲ್ಲ ಮಾಡೋ ಬದಲು ಫಸ್ಟು ಅವ್ರು ತಿಳ್ಕೊಳ್ಳಿ ಸಹಕಾರ ಕ್ಷೇತ್ರ ಅಂದರೆ ಏನು, ಸಹಕಾರದಲ್ಲಿ ಏನೇನು ಇದೆ ಆ ಕಾನೂನುಗಳನ್ನು ಅವರೆಲ್ಲ ಓದ್ಕೊಂಡು ತಿಳುವಳಿಕೆ ತಗೊಂಡು ಇನ್ನೊಬ್ರಿಗೆ ಹೇಳಬೇಕು. ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರಿಗೆ ಹೇಳಕ್ಕೆ ಬರ್ತಾರೆ ಅವರು. ಇದೆಷ್ಟು ಸರಿ? ಅದಕ್ಕೆ ಈ ರಾಜಕೀಯ ಬೇರೆ, ಇದು ರೈತರದ್ದು. ರೈತರ ಬಗ್ಗೆ ಅಂದರೆ ರೈತರ ಬಗ್ಗೆನೇ ಮಾತಾಡಬೇಕು. ಈಗ ರಾಜಕೀಯಕ್ಕಾಗಿ ಅವರ ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಿ ಏನೇನೋ ಎಲ್ಲರನ್ನು ಉಳಿಸಿ ಬಂದು ಇದು ಮಾಡ್ತಾಯಿದ್ದಾರೆ. ಇದೆಲ್ಲ ಮಾಡಬಾರ್ದು. ಫಸ್ಟು ಅವ್ರು ತಿಳ್ಕೊಂಡು ಆಮೇಲೆ ಇನ್ನೊಬ್ರು ಕೇಳಲಿ ಅಂತ ನನ್ನ ಅಭಿಪ್ರಾಯ.